ರಾಜಕಾಲುವೆ ಒತ್ತುವರಿ ತೆರವುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಆದ್ರೂ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಪ್ರಭಾವಿಗಳು ಒತ್ತಡವನ್ನ ಹೇರ್ತಾ ಇದ್ದಾರಾ? ಕಮಿಷನರ್ ತುಷಾರ್ ಗಿರಿನಾಥ್ಗೆ ಬರ್ತಾ ಇದೆಯಂತೆ ಒತ್ತಡದ ಕರೆಗಳು. ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಈಗ ಸಾಕಷ್ಟು ಕರೆಗಳು ಬರ್ತಾ ಇದೆ. ನಮ್ಮ ಭಾಗದ ಅಥವಾ ನಾವು ನಮ್ಮ ಒಂದು ಕಟ್ಟಡವನ್ನು ತೆರವುಗೊಳಿಸಬೇಡಿ ಅನ್ನುವಂತಹ ಪ್ರಭಾವ ಬೀರುವ ಕರೆಗಳು ಬರ್ತಾ ಇದೆಯಂತೆ. ಕೆಲ ಹಿರಿಯ ಅಧಿಕಾರಿಗಳು, ಶಾಸಕರು, ಸಚಿವರು ಭಾರಿ ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಸರ್ಕಾರವೇ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಆದೇಶ ಕೊಟ್ಟಿರುವುದು. ಈಗ ಸರ್ಕಾರದನೇ ಒಂದಷ್ಟು ಶಾಸಕರು ಅಥವಾ ಸಚಿವರುಗಳು, ಬೇರೆ ಬೇರೆ ಶಾಸಕರುಗಳು, ಅಧಿಕಾರಿಗಳು ಒತ್ತಡವನ್ನ ಹೇರ್ತಾ ಇದ್ದಾರಂತೆ. ಬಿಲ್ಡರ್ಗಳಿಂದಲೂ ಒತ್ತುವರಿ ತೆರವು ಮಾಡದಂತೆ ಒತ್ತಡ ಬರ್ತಾ ಇದೆಯಂತೆ. ಒತ್ತಡ ಬರ್ತಿರುವ ಬಗ್ಗೆ ಈಗಾಗಲೇ ಕಮಿಷನರ್ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಯಾವುದೇ ಮುಲಾಜು ಬೇಡ, ಮರ್ಜಿ ಬೇಡ ಅಂತ ಹೇಳಿದಾರಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹೋಗಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಸಿಎಂ. ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತರೋದಕ್ಕೆ ಒತ್ತುವರಿದಾರರು ಒಂದಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ನಾವು ನೋಡಿದೀವಿ, ಈಗಾಗಲೇ ಒಂದಷ್ಟು 3 ದಿನಗಳ ಕಾಲ ಸ್ಟೇಯನ್ನು ಕೊಡುವಂಥದ್ದು, ಲೋಕಾಯುಕ್ತದಿಂದ ಸ್ಟೇ ತರುವಂಥದ್ದು, ಈ ತರದೆಲ್ಲ ಕೆಲಸಗಳು ಆಗ್ತಾ ಇದೆ. ನಿನ್ನೆ ಮೊನ್ನೆನ ಕೊಳಲಿನಲ್ಲಿ ಒತ್ತುವರಿದಾರರೊಬ್ಬರು ಸ್ಟೇಯನ್ನ ತಂದಿದ್ದು, ಎಲ್ಲರೂ ಇದೇ ರೀತಿ ಸ್ಟೇಯನ್ನ ತಂದ್ರೆ ಒತ್ತುವರಿಯ ತೆರವಿಗೆ ಹಿನ್ನಡೆಯಾಗತ್ತೆ ಅನ್ನುವಂತಹ ಆತಂಕ ಇದೆ. ಹೀಗಾಗಿ ಕೋರ್ಟ್ಗೆ ನೀವೇ ಕೇವಿಯಟ್ ಅರ್ಜಿ ಹಾಕಿ ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸ್ಟೇ ಕೊಡದ ಹಾಗೆ ತಡೆಯಲು ಕೇವಿಯಟ್ ಅರ್ಜಿಯನ್ನ ಹಾಕೋದಕ್ಕೆ ಸೂಚನೆಯನ್ನ ನೀಡಿದ್ದು ಬಿಬಿಎಂಪಿ ಕಮಿಷನರ್ಗೆ ಖುದ್ದು ಸೂಚನೆಯನ್ನ ಕೊಟ್ಟಿದ್ದಾರಂತೆ ಸಿಎಂ. ಇನ್ನೊಂದು ಕಡೆ ಒತ್ತುವರಿದಾರರ ಲಿಸ್ಟ್ ಅನ್ನ ಸದನದಲ್ಲಿ ಬಹಿರಂಗಗೊಳಿಸಲು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಸರ್ಕಾರ. ಯಾರ್ಯಾರ ಅಧಿಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಒತ್ತುವರಿ ಆಗಿದೆ, ಆ ಒತ್ತುವರಿ ಆದಂತಹದಲ್ಲಿ ಎಷ್ಟು ಕಟ್ಟಡಗಳನ್ನ ಅಥವಾ ಎಷ್ಟು ಬೇರೆ ಬೇರೆ ರೀತಿಯಾದಂತಹ ಜಾಗವನ್ನ ರಾಜಕಾಲುವೆಗೆ ಮೇಲೆ ಕಟ್ಟಿರುವಂತಹ ಕಟ್ಟಡಗಳನ್ನ ತೆರವು ಮಾಡಲಾಗಿದೆ. ಇದರ ಬಗ್ಗೆ ಪಟ್ಟಿಯನ್ನ ರಿಲೀಸ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದ್ದು, ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ತಿರುಗೇಟು ನೀಡೋದಕ್ಕೆ ಸರ್ಕಾರ ಮಾಡಿಕೊಂಡಂತಹ ಸಿದ್ಧತೆ ಅಂತ ಹೇಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಒತ್ತುವರಿ ಕಾರ್ಯ ಇವತ್ತು 4ನೇ ದಿನಕ್ಕೆ ಆಪರೇಷನ್ ಡೆಮಾಲಿಷನ್ 4ನೇ ದಿನಕ್ಕೆ ಬಂದಿದ್ರೂ ಕೂಡ ಬಹಳ ಆಮೆಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಪ್ರಭಾವಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಪ್ರಭಾವಕ್ಕೆ ಒಳಗಾಗತ್ತಾ? ಹಾಗಾದ್ರೆ ಸರ್ಕಾರ ಸ್ಪಷ್ಟ ನಿಲುವನ್ನ ಹೊಂದಿದೆಯಾ ಅನ್ನುವಂತಹ ಪ್ರಶ್ನೆ. ನವಿತಾ ಚೈನ್, ಬೆಂಗಳೂರಿನ ಮಳೆ ಸರ್ಕಾರವನ್ನು, ಇಡೀ ಸರ್ಕಾರವನ್ನು ಬೆತ್ತಲಗೊಳಿಸಿತು ಒಂದು ಕಡೆ. ಆದರೆ ಮತ್ತೊಂದು ಕಡೆ ITBT ಕಂಪನಿಯ ಮುಖ್ಯಸ್ಥರುಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಮುಖಾಂತರ ಮತ್ತಷ್ಟು ಇರಿಸು ಮುರುಸನ್ನು ಮಾಡಿದರು. ಈ ಎಲ್ಲದರ ನಡುವೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ನೀರು ನಿಂತ್ಕೊಳ್ಳೋದು, ಜನರಿಗೆ ಅಸ್ತವ್ಯಸ್ತ ಆಗುವಂಥದ್ದು, ಜನರಿಗೆ ತೊಂದರೆ ಆಗ್ತಿರೋದಕ್ಕೆ ಕಾರಣ ಏನು ಒತ್ತುವರಿ ಮತ್ತು ರಾಜಕಾಲುವೆ ಒತ್ತುವರಿ. ಈ ಎಲ್ಲ ಕಾರಣಕ್ಕಾಗಿಯೇ ಬೆಂಗಳೂರಿನಲ್ಲಿ ಮಳೆ ಬಂದರೆ ಮಳೆಯ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಸತ್ಯ. ಹಾಗಾಗಿ ಸರ್ಕಾರ ಅನಿವಾರ್ಯವಾಗಿ ಇದೀಗ ರಾಜಕಾಲುವೆ ತೆರವಿಗೆ ಮುಂದಾಗಿರುವಂಥ ITBT ಕಂಪನಿಗಳು ಮತ್ತು ಅವರಿಗೆ ಜಾಗ ಕೊಟ್ಟಿರ್ತಕ್ಕಂಥ ಬಿಲ್ಡರ್ಸ್ಗಳು ಅನೇಕರು ಒತ್ತುವರಿ ಮಾಡುವಂಥ ಒತ್ತುವರಿ ತೆರವಿಗೆ ಈಗಾಗಲೇ ಕಾರ್ಯಾಚರಣೆ ಮಾಡುವಂಥದ್ದು. ಕಳೆದ 2 ದಿನಗಳ ಹಿಂದೆ ಎಲ್ಲೊಂದು ಕಡೆ ಕಾರ್ಯಾಚರಣೆಯನ್ನು ಒಂದಷ್ಟು ವಿಳಂಬ ಮಾಡಿದಂಥ BBMP, ಮತ್ತೊಂದು ಕಡೆ ಪ್ರಭಾವಿಗಳಿಗೆ ಪರೋಕ್ಷವಾಗಿ ಎಲ್ಲೊಂದು ಕಡೆ ಆ ಪ್ರಭಾವಿಗಳ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲೂ ಕೂಡ ಕೆಲಸ ಆಯ್ತು ಎಂಬ ಆರೋಪ ಕೂಡ ಕೇಳಿಬಂತು. ಈ ಎಲ್ಲದರ ನಡುವೆ ಕೂಡ ಸರ್ಕಾರಕ್ಕೆ ಇದು ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಬಹಳಷ್ಟು ಎಫೆಕ್ಟ್ ಆಗುತ್ತೆ ಎಂಬ ಲೆಕ್ಕಾಚಾರ ನಡೆದಿರುವಂಥದ್ದು. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ಸಚಿವರುಗಳು ಒತ್ತುವರಿ ತೆರವಿನ ವಿಚಾರದಲ್ಲಿ ಒಂದಷ್ಟು ಸರ್ಕಾರ ಸೌಮ್ಯ ಸ್ವಭಾವ ತಾಳ್ಬೇಕಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾರ್ಯಾಚರಣೆಯನ್ನ ಮಾಡಿದ್ರು ಕಷ್ಟ, ಮಾಡದಿದ್ರು ಕಷ್ಟ. ಆದ್ರೆ ಇಲ್ಲಿ ಈ ರೀತಿಯ ಸಂಕಟ ಇದೆ. ಆದ್ರೆ ಜನರಿಗೆ ಏನಾಗುತ್ತೆ ಅಥವಾ ಯಾವ ರೀತಿ ಸಮಸ್ಯೆಗೆ ಪರಿಹಾರ ಅನ್ಬೇಕದನ್ನ ಸರ್ಕಾರ ನೋಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸ್ಪಷ್ಟ ನಿಲುವನ್ನ ತಳೆಯುವಂತಹ ಸಾಧ್ಯತೆ ಇದೆಯಾ ಇಲ್ವಾ? ಸರ್ಕಾರಕ್ಕೆ ಇದು ಅನಿವಾರ್ಯ ಆಗಿರುವಂಥದ್ದು ನವಿತಾ. ಯಾಕಂತ ಹೇಳಿದ್ರೆ ಒತ್ತುವರಿ ತೆರವನ್ನು ಮಾಡಲೇಬೇಕಾಗಿರುವಂಥ ಆ ಮುಖಾಂತರ ಸರ್ಕಾರ ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ ಅಂತೇಳಿ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಸರ್ಕಾರ ಕಳೆದ ಒಂದು ವಾರದಿಂದಲೂ ಕೂಡ JCBಗಳ ಮುಖಾಂತರ ITBT ಕಂಪನಿಗಳ ಒತ್ತುವರಿಯನ್ನು ಕೂಡ ತೆರವು ಮಾಡ್ತಿರುವಂಥದ್ದು. ಈ ತೆರವಿನ ಮಧ್ಯೆ ಕೆಲವು ಪ್ರಭಾವಿಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ನೋಡಿಸ್ತಿರುವಂಥದ್ದು, ಸ್ವತಃ BBMP ಕಮಿಷನ್ಗೆ ಒತ್ತಡ ಆಗ್ತಿರುವಂಥದ್ದು ಒಂದು ಕಡೆ ಆದರೆ ಮುಖ್ಯಮಂತ್ರಿ ಕೂಡ ಒತ್ತಡ ಆಗ್ತಿದ್ದಾರೆ. ಹಾಗಾಗಿ ಯಾವುದೇ ಕಾರಣ ಕೂಡ ಒತ್ತಡಕ್ಕೆ ಮಣಿಬಾರದು. ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ BBMP ಕಮಿಷನರ್ ತುಷಾರ್ ಗಿರಿನಾಥ್ಗೆ ಸೂಚನೆ ಕೊಟ್ಟಿರುವಂಥದ್ದು. ಸೂಚನೆ ಕೊಟ್ಟಿರೋ ಬೆನ್ನಲ್ಲೇ ನಿನ್ನೆ ಮುನ್ನೇನ ಕೊಡಲ್ಲಿ ಖಾಸಗಿ ಒತ್ತುವರಿದಾರರೊಬ್ಬರು ಹೈಕೋರ್ಟ್ನಿಂದ ಸೆಪ್ಟೆಂಬರ್ 16ವರೆಗೆ ತಾತ್ಕಾಲಿಕ ತಡೆಯಾಜ್ಞೆ ತಂದಿರುವುದು. ಇದು ಕೂಡ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಮತ್ತು ಒತ್ತುವರಿ ತೆರವು ಕೂಡ ಇದು ಹಿನ್ನಡೆ ಆಗುತ್ತೆ ಎಂಬ ಲೆಕ್ಕಾಚಾರಕ್ಕೆ ಬಂದಿರುವಂಥ ಸರ್ಕಾರ ಅಂತಿಮವಾಗಿ ಅಂದರೆ ಕೊನೆ ಗಳಿಗೆಯಲ್ಲಿ ಇದೀಗ ಇವತ್ತು ಕೇವಿಯಟ್ ಅರ್ಜಿ ಹಾಕಲು ತೀರ್ಮಾನ ಮಾಡುವಂಥದ್ದು. ಆ ಮುಖಾಂತರ ಕೇವಿಯಟ್ ಅರ್ಜಿ ಹಾಕುವ ಮುಖಾಂತರ ಯಾರು ಕೂಡ ಸ್ಟೇ ತರಲಿಕ್ಕೆ ಅವಕಾಶ ಕೊಡಬಾರದು, ಎಲ್ಲವನ್ನು ಕೂಡ ಒಡೆದು ಮುಗಿಸಬೇಕೆಂಬ ತೀರ್ಮಾನಕ್ಕೆ ಬಂದಿರುವಂಥದ್ದು. ಇದು ಕೂಡ ಏನು ಲೇಟ್
ಅಂತ ಕೂಡ ಹೇಳ್ತಿರುವಂಥದ್ದು. ಆದರೆ ಸರ್ಕಾರ ಮುನ್ನೆನಕೊಳ್ಳಲು ಏನು ಅನಿಲ್ ಎಂಬುವರು ಯಾವಾಗ ಸ್ಟೇ ತಂದ್ರು ಆ ಸ್ಟೇನಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಇದೇ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ನಮ್ಮ ಒತ್ತುವರಿ ಕಾರ್ಯಾಚರಣೆಗೆ ಹಿನ್ನಡೆ ಆಗುತ್ತೆ. ಕಾರ್ಯಾಚರಣೆಗೆ ಹಿನ್ನಡೆ ಆದರೆ ನಾವು ಒತ್ತುವರಿಯನ್ನು ತೆರವು ಮಾಡಿಲ್ಲ ಅಂತೇಳಿ ಜನರಿಗೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ನಾವು ಬಿಲ್ಡರ್ಗಳ ಜೊತೆ ಮತ್ತು ಒತ್ತುವರಿದಾರರ ಜೊತೆ ಸರ್ಕಾರ ಏನು ಅವ್ರ ಜೊತೆ ಎಲ್ಲ ಒಂದು ಕಡೆ ಲಿಂಕ್ ಇಟ್ಕೊಂಡಿದ್ದಾರೆ ಮತ್ತು ಅವರ ಜೊತೆ ಕೈ ಜೋಡಿಸಿದೆ ಎಂಬ ಆರೋಪ ಕೇಳಿ ಬರುತ್ತೆ. ಹಾಗಾಗಿ ಕೆವಿಯಟ್ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಒತ್ತುವರಿದಾರರು ಸ್ಟೇ ತರಲಿಕ್ಕೆ ಅವಕಾಶ ಕೊಡಬಾರದೆಂಬ ತೀರ್ಮಾನವನ್ನ ತೆಗೆದುಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ನವಿತಾ ಪ್ರಮುಖವಾಗಿ ಸದನದಲ್ಲೇ ಯಾರ್ಯಾರ ಕಾಲದಲ್ಲಿ ಎಷ್ಟು ಕೆರೆ ಒತ್ತುವರಿ ಆಯಿತು, ಬೆಂಗಳೂರಲ್ಲಿ ಎಷ್ಟು ಜಾಗ ಒತ್ತುವರಿ ಆಯಿತು, ಎಷ್ಟು ಭೂ ಕಬಳಿಕೆ ಆಯಿತು ಅಂತೇಳಿ ಆ ಪಟ್ಟಿಯನ್ನ ಸದನದಲ್ಲೇ ರಿಲೀಸ್ ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಆ ಮುಖಾಂತರ ಕಾಂಗ್ರೆಸ್ ಕಾಲದಲ್ಲಿ ಮತ್ತು JDS ಕಾಲದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟೆಷ್ಟು ಜಾಗವನ್ನು ಒತ್ತುವರಿ ಮಾಡ್ತು, ಎಷ್ಟು ಅಕ್ರಮವಾಗಿ ಒತ್ತುವರಿ ಮಾಡ್ತು, ಕೆರೆಗಳನ್ನು ಎಷ್ಟು ನುಂಗಿದ್ರೆ ಎಂಬುದಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡುವ ಮುಖಾಂತರ ಕಾಂಗ್ರೆಸ್ ಮತ್ತು JDSಗೆ ತಿರುಗೇಟು ಕೊಡಲು ಕೂಡ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್.